ಇವನು ಹೇಳ್ತಾನೆ ಗಡ್ಡ ಬಿಟ್ಟಿರೋ ಗಾಂಡು ಅಂತ. ಇವನು ಹೇಳ್ತಾನೆ ಗಡ್ಡ ಬಿಟ್ಟಿರೋರೆಲ್ಲ ಗಂಡಸು ಅನ್ನಂಗಿದ್ರೆ ಕರಡಿ ಎಲ್ಲರಿಗಿನ ದೊಡ್ಡ ಗಂಡಸು ಅಂತ. ಅಯ್ಯೋ ಶಂಡ ನನ್ನ ಮಕ್ಕಳ, ನೀವು ಬಿಟ್ಟಿರೋದೇನು ಗಡ್ಡನ ಇಲ್ಲ ನಿಮ್ ಡ್ಯಾಶ್ ಇನ್ ಲೌಡಾನ. ಈಗಲ್ದಯ ನಿನ್ನ ಬಾಯಲ್ಲಿ ಬರೋ ಒಂದೊಂದು ಮಾತುಗಳು ಮುತ್ತುಗಳ ತರ ಕಣ, ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಮಾತೆತ್ತಿದ್ರೆ ಹಡಿಸ್ತೀನಿ ಕುಂಡೆ ನಿಮ್ಮವ್ವನ್ ಸುಳೆ ಮಗ. ಇಂಥ ಮಾತುಗಳನ್ನೆಲ್ಲ ಮಾತಾಡ್ತೀಯಲ್ಲ, ಆ ವಿಡಿಯೋಗಳನ್ನೆಲ್ಲ ನಿಮ್ಮ ಮನೇಲಿರೋ ನಿಮ್ಮ ಅಮ್ಮನೋ ಅಕ್ಕನೋ ತಂಗಿನ ನೋಡ್ಬಿಟ್ಟು ನಿಂಗೇನು ಹೇಳಲ್ವಾ? ಲೇ ಗುಚಾಲ್ಡ್, ಕಾಂಟ್ರವರ್ಸಿ ನಡೀತಾ ಇರೋದು JP ಅವ್ರಿಗೆ ರಾಲೆನ್ಸ್ಗೆ. JP ಅವರು ನಿನ್ನ ಹೆಸರನ್ನ ಎಲ್ಲೂ ಎತ್ತಿಲ್ಲ, ನೀನ್ ಯಾಕೋ ಬಂದೆ ಮಧ್ಯದಲ್ಲಿ ಶಿವ ಪೂಜೆಯಲ್ಲಿ ಕಾಗೆ ಬಿಟ್ಟಂಗೆ ಕಾಗೆ. ಇನ್ನು ರಾಲೆನ್ಸ್ ಮಾತೆತ್ತಿದ್ರೆ JP ಅವ್ರನ್ನ ತಲೆ ಹಿಡ್ಕ ಅಂತೀಯಲ್ಲ, ಇಲ್ಲಿ ಕೇಳು. ಸೌಜನ್ಯ ಕೇಸ್ ಬಗ್ಗೆ JP ಅವರು ಮಾತಾಡಿದ್ರು, ಅದು ತುಂಬಾ ಡೇಂಜರ್ ಮ್ಯಾಟ್ರ್ ಅಂತ ಗೊತ್ತಿದ್ರು ಕೂಡ ಮುನ್ನುಗ್ಗಿದ್ರು. ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ತುಂಬಾ ಮಾತಾಡಿದ್ರು. ಇದಕ್ಕೆ ಅವ್ರನ್ನ ಗಂಡ್ಸು ಅಂತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿರೋ ಸಮಸ್ಯೆಗಳ ಬಗ್ಗೆ, ಉತ್ತರ ಕರ್ನಾಟಕದ ಜನಗಳ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ. ಇದಕ್ಕೂ ಅವ್ರನ್ನ ಗಂಡ್ಸು ಅಂತಾರೆ. ಇವಾಗ ಹೇಳು, ನಿಜವಾದ ತಲೆ ಹಿಡ್ಕ ಶಂಡ ಅವರ ಇಲ್ಲ ನೀನಾ ಅಂತ. ಇನ್ನೊಂದು, ಇಡೀ ನಿಮ್ಮ ಬ್ಲಡ್ ಲೈನ್ ಟೀಮ್ ಎಲ್ಲರೂ JP ಅವ್ರನ್ನ ನಿಯತ್ ಇಲ್ದಿರೋನು ಅಂತೀರಾ. ನಿಯತ್ ಇಲ್ದಿರೋದು ಯಾರಿಗಂತ ಇವಾಗ ಹೇಳ್ತೀನಿ ಕೇಳು. ಇವತ್ತು ನೀವೆಲ್ಲೋದ್ರೂ ನಿಮ್ಮ ಸುತ್ತ ಜನ ಸೇರ್ತಾರೆ, ಸೆಲ್ಫಿಗಳು ತಗೋತಾರೆ. ಆ ಟ್ರೆಂಡನ್ನ ನಿಮಗೆ ಭಿಕ್ಷೆಯಾಗಿ ಕೊಟ್ಟಿದ್ದೆ ಪ್ರೌಡ್ ಕನ್ನಡಿಗ. ಅವ್ರು ಬರ್ತಡೇ ದಿನ ಅವ್ರ ಊರಿಗೆ ನಿಮ್ಮನ್ನ ಕರೆಸ್ಬಿಟ್ಟು ಅವ್ರ ಬರ್ತಡೇನ ಸೈಡ್ಗಿಟ್ಟು ನಿಮ್ಗಳನ್ನ ಸೆಲೆಬ್ರೇಷನ್ ಮಾಡಿದ್ರು. ಅವರಮ್ಮ ತನ್ನ ಮಗನ ಬರ್ತಡೇನು ಪಕ್ಕಕ್ಕಿಟ್ಟು ನಿಮ್ಗಳಿಗೆಲ್ಲ ಊಟಗಳಾಕಿ ಮಲಗಕ್ಕೆ ಜಾಗ ಕೊಟ್ಟು, ನೀವುಗಳು ಕೂಡ ತನ್ನ ಮಕ್ಕಳು ಅಂತ ನಿಮ್ಮನ್ನ ಪ್ರೀತಿಯಿಂದ ನೋಡಿಕೊಂಡು ಎಲ್ಲರ ಮುಂದೆ ಕುಣಿದು ಕುಪ್ಪಳಿಸಿದ್ರು. ಅದಕ್ಕೆ ನಿಯತ್ತೇ ಇಲ್ಲದೆ ಅವ್ರಿಗೆ ಸಮಸ್ಯೆ ಆದಾಗ ನನ್ನ ಮಕ್ಕಳ ಶಂಡ್ರ ಥರ ಮನೇಲಿ ಸುಮ್ಮನೆ ಕೂತಿದ್ದು ನೀವು.